ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅಂದರೆ, ಲಕ್ಕಿ ಊರಿಗೆ ಹೋಗೋಕ್ಕೆ ರೆಡಿಯಾಗಿರ್ತಾಳೆ. ಆವಾಗ ರಂಗನಾಥ್ ಹೇಳ್ತಾರೆ, ರವಿ ಶ್ರುತಿ ಆಶೀರ್ವಾದ ತೊಗೊಳ್ಳಿ ಅಜ್ಜಿ ಹತ್ರ ಅಂತ. ಸೊ ರವಿ ಮತ್ತು ಶ್ರುತಿ ಆಶೀರ್ವಾದ ತೊಗೋತಾರೆ. ಲಕ್ಕಿ ಒಂದು ಸ್ವಲ್ಪ ದುಡ್ಡು ತೆಗೆದು ಶ್ರುತಿ ಕೈಗೆ ಕೊಡ್ತಾರೆ. ಅಯ್ಯೋ ಅಜ್ಜಿ, ಇದೆಲ್ಲ ಏನಕ್ಕೆ ಅಂತ ಶ್ರುತಿ ಕೇಳ್ತಾಳೆ. ಇದೆಲ್ಲ ಸಂಪ್ರದಾಯ ನಮ್ಮ, ಫಸ್ಟು ಆಶೀರ್ವಾದ ತೊಗೊಂಡ್ಮೇಲೆ ಸ್ವಲ್ಪ ಆಶೀರ್ವಾದದ ರೂಪದಲ್ಲಿ ಏನಾದರೂ ಕೊಡಬೇಕು ಅಂತ ಲಕ್ಕಿ ಹೇಳ್ತಾರೆ. ಇದನ್ನು ನೋಡಿದ ಮನೋಜನಿಗೆ, ಓ ನಾವು ಆಶೀರ್ವಾದ ತೊಗೊಂಡ್ರೆ ದುಡ್ಡು ಬರುತ್ತೆ ಅಂತ, ಬಾ ರೋಹಿಣಿ ನಾವಿಬ್ರು ಆಶೀರ್ವಾದ ತೊಗೊಳ್ಳೋಣ ಅಂತ ಹೋಗಿ ಕಾಲಿಗೆ ಬೀಳ್ತಾನೆ. ಆವಾಗ ಲಕ್ಕಿ ಸ್ವಲ್ಪ ದುಡ್ಡು ರೋಹಿಣಿ ಕೈಗೂ ಕೊಡ್ತಾರೆ. ಅದನ್ನು ಪಟ್ ಅಂತ ಮನೋಜ ತೊಗೊಂಡು, ನಾನು ಹಿಂಗೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತೇನೆ. ಶಾಂತಿ ಮನೋಜನ್ನು ಗುರಾಯಿಸ್ತಾ ಇರ್ತಾಳೆ. ನೋಡಮ್ಮ ರೋಹಿಣಿ, ನೀನು ಈ ಮನೆ ಹಿರಿ ಮಗನ ಹೆಂಡ್ತಿ, ಆ ಜವಾಬ್ದಾರಿ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ಸೊಸೆ ಹೇಗಿರ್ಬೇಕಂತ ನೋಡಿ ನಿಮ್ಮ ಅತ್ತೆನ ಮಾತ್ರ ನೋಡಿ ಕಲಿಬೇಡಮ್ಮ, ಮೀನನ್ನು ನೋಡಿ ಕಲಿ. ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗಿ ಎಲ್ಲರೂ ಖುಷಿಯಿಂದ ನೋಡಿಕೊಂಡು ಹೋಗಬೇಕು, ಆ ಜವಾಬ್ದಾರಿ ನಿನ್ನ ಮೇಲಿದೆ ಅಂತ ಲಕ್ಕಿ ಹೇಳ್ತಾರೆ. ನೀವು 3 ಜನ ಅಕ್ಕ ತಂಗಿರ ಥರ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಕೆಲವರು ನಿಮ್ಮ ಮಧ್ಯ ಹುಳಿ ಹಿಂಡಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ನೀವು ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಖುಷಿಯಿಂದ ಅಕ್ಕ ತಂಗಿರ ಥರ ಇರಬೇಕು ಅಂತ ಲಕ್ಕಿ ಇಂಡೈರೆಕ್ಟಾಗಿ ಶಾಂತಿಗೆ ಹೇಳ್ತಾರೆ. ಏನಮ್ಮ ರೋಹಿಣಿ, ನಿನ್ನ ತಂದೆ ಈ ಹಬ್ಬಕ್ಕಾದರೂ ಬರ್ತಾರ ನಿನ್ನ ನೋಡೋಕ್ಕೆ ಅಂತ ರೋಹಿಣಿ ಹಿಂಗೆ ಕೇಳ್ತಾಳೆ. ರೋಹಿಣಿ ಫುಲ್ ಶಾಕ್ ಆಗ್ತಾಳೆ. ಕೇಳ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ಈ ಕಡೆ ಶ್ರುತಿಗೂ ಬುದ್ಧಿ ಮಾತು ಹೇಳ್ತಾರೆ. ರೋಹಿಣಿಗೆ ಹೇಳ್ದಂಗೆ ನಿನಗೂ ಹೇಳ್ತೀನಮ್ಮ, ಈ ಮನೆಗೆ ಬಂದಿರೋ ರೀತಿ ನೀನು ತಪ್ಪಾಗಿರ್ಬೋದು, ಆದರೆ ಈ ಮನೇಲಿ ನೀನು ಯಾವ ತಪ್ಪನ್ನು ಮಾಡಬಾರ್ದು. ನೀವು 3 ಜನ ಅಕ್ಕ ತಂಗಿ ಥರ ಖುಷಿಯಿಂದ ಪ್ರೀತಿಯಿಂದ ಇರಬೇಕು ಅಂತ ಶ್ರುತಿಗೂ ಹೇಳ್ತಾರೆ. ಸರಿ ಅಜ್ಜಿ ಅಂತ ಶ್ರುತಿ ಹೇಳ್ತಾರೆ. ರಂಗನಾಥ್ ಕೂತ್ಕೊಂಡಿರ್ತಾನೆ. ಶಾಂತಿ ಹಾಲು ತಂದು ಕೊಡ್ತಾಳೆ. ತಗೊಳ್ರಿ ಹಾಲು ಕುಡೀರಿ ಅಂತ. ಆವಾಗ ರಂಗನಾಥ್ ಬೇಡ ಅಂತಾನೆ. ಯಾಕ್ರಿ, ನಿಮ್ಮಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋಗಿದ್ದಾರಲ್ಲ ಅಂತ ಹೇಳ್ತಾರೆ. ಓ, ಅವ್ರು ಹೇಳಿದ್ದಕ್ಕೆ ನೀನು ಹಾಲು ತೊಗೊಂಡು ಬಂದ್ಯಾ ಅಂದಾಗ, ಇಲ್ಲ ರೀ, ಯಾರ್ಯಾರೋ ಹೇಳಿ ನಾನು ನಿಮಗೆ ಪ್ರೀತಿ ತೋರಿಸ್ಬೇಕಾ, ತೊಗೊಳ್ಳಿ ಹಾಲು ಕುಡ್ಕೊಂಡು ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾರೆ. ಆವಾಗ ಇಲ್ಲ ಶಾಂತಿ, ನನಗೆ ಹಾಲು ಬೇಡ ಅಂತ ರಂಗನಾಥ್ ಹೇಳ್ತೇನೆ. ಅಯ್ಯೋ ಇದೇನು ರೀ ಈ ಥರ ಹೇಳ್ತಾ ಇದ್ದೀರಾ ಅಂದಾಗ, ಇವಾಗ ಮನೇಲಿ ಜನ ಜಾಸ್ತಿ ಆಗಿದ್ದಾರೆ, ತಿನ್ನೋದಕ್ಕೂ ಎಲ್ಲರೂ ಲೆಕ್ಕಕ್ಕೆ ಹಾಕ್ತಿದ್ದಾರೆ. 3 ಜನ ಮಕ್ಕಳನ್ನ ತಂದೆ ಸಾಕೋದು ಬೇರೆ, ತಂದೆನ ಮಕ್ಕಳು ಸಾಕೋದು ಬೇರೆ. ಇವಾಗ ನೋಡು, ನಾವು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತೀವಿ, ಆಗ ಲೆಕ್ಕ ಕೇಳಲ್ಲ. ಇವಾಗ ತಂದೆ ತಾಯಿನ ಸಾಕಬೇಕಾದ್ರೆ ಮಕ್ಕಳು ಲೆಕ್ಕ ಕೇಳ್ತಾರೆ ಅಂತ ರಂಗನಾಥ್ ತುಂಬ ಬೇಜಾರು ಮಾಡಿಕೊಂಡು ಶಾಂತಿಗೆ ಹೇಳ್ತಾರೆ. ಈ ಹಾಲನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡು, ಬೆಳಿಗ್ಗೆ ಕಾಫಿನೋ ಟೀನೋ ಮಾಡ್ಕೊಂಡು ಅವರೇ ಕುಡೀಲಿ ಅಂತ ರಂಗನಾಥ್ ಹೇಳಿದಾಗ, ಅಯ್ಯೋ ರೀ, ನೀವು ಈ ಥರ ಎಲ್ಲ ಹೇಳ್ಬೇಡಿ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಪೆನ್ಷನ್ ದುಡ್ಡು ಬೇಕಾದರೆ ನಮ್ಮ ಊಟಕ್ಕೆ ಅಂತ ಕೊಡೋಣ ಅವ್ರಿಗೆ, ನೀವು ಊಟ ತಿಂಡಿ ಎಲ್ಲ ಬಿಟ್ಟು ಇರಬೇಡಿ ಪ್ಲೀಸ್, ಈ ಹಾಲು ಕುಡಿದು ಮಲ್ಕೊಳ್ಳಿ ಅಂದಾಗ ರಂಗನಾಥ್ ಸರಿ ಆಯಿತು ಅಂತ ಹಾಲು ಕುಡಿತಾನೆ. ಅಷ್ಟರಲ್ಲಿ ಮನೋಜ ನೀರು ತರಕ್ಕೆ ಅಂತ ಬಂದಿರ್ತಾನೆ. ಆವಾಗ ರಂಗನಾಥ್, ಮನೋಜ ಬಾಪ ಇಲ್ಲಿ ಅಂತಾನೆ. ನೋಡಪ್ಪ, 1 ವಾರ ಊರಿಗೆ ಹೋಗ್ಬೇಕಲ್ಲ, ರಜಾ ತಗೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ, ಅಯ್ಯೋ ಇವ್ನಿಗೇನು ರಜಾ, 1 ವಾರ ಅಲ್ಲ 1 ತಿಂಗಳು ಬೇಕಾದರೂ ಹಾಕ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ ಅಂತಾರೆ. ಸಡನ್ನಾಗಿ ರಂಗನಾಥ್ಗೆ ಶಾಕ್ ಆಗುತ್ತೆ. ಮನೋಜಂಗೂ ಫುಲ್ ಶಾಕ್ ಆಗುತ್ತೆ, ಅಮ್ಮ ಎಲ್ಲಿ ಸತ್ಯ ಹೇಳಿಬಿಡ್ತಾರೆ ಅಂತ. ಆವಾಗ ಶಾಂತಿಗೆ ಅರ್ಥ ಆಗಿ, ಅಂದರೆ ಇವನು ಇಮೇಲಲ್ಲೇ ಎಲ್ಲ ಕೆಲಸ ಮಾಡ್ತಾನಲ್ವ, ಇಮೇಲ್ ಹಾಕಿದ್ರೆ ಆಯಿತು ಅಂತ ಶಾಂತಿ ಅಲ್ಲೇ ಪ್ಯಾಚಪ್ ಮಾಡ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬಂದಾಗ, ರೋಹಿಣಿ ನೀನು ಅಷ್ಟೇ ಅಮ್ಮ 1 ವಾರ ರಜೆ ತಗೋ ಅಂದಾಗ, ಅಯ್ಯೋಯ್ಯೋ ಅವಳು ರಜೆ ತೊಗೊಂಡ್ರಾಗತ್ತಾ, ನೋಡಮ್ಮ ನೀನು ಕೆಲಸದವ್ರನ್ನ ಅಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ ನೀನು ಬಾರಮ್ಮ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಶ್ರುತಿ ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಸೊಳ್ಳೆಗಳನ್ನೆಲ್ಲ ಸಾಯಿಸ್ತಾ ಇರ್ತಾಳೆ. ಅದನ್ನ ರಂಗನಾಥ್, ಶಾಂತಿ ಮತ್ತು ರೋಹಿಣಿ ಎಲ್ಲ ನೋಡ್ತಾರೆ. ಶಾಂತಿ ಬಂದುಬಿಟ್ಟು, ಶ್ರುತಿ ಏನು ಮಾಡ್ತಿದ್ಯಮ್ಮ ಅಂದಾಗ, ನಾನು ವಾರ್ ಮಾಡ್ತಿದ್ದೀನಿ ಅತ್ತೆ, ಒಂದೇ ನಾನು ಇರಬೇಕು ಇಲ್ಲ ಈ ಸೊಳ್ಳೆ ಇರಬೇಕು ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಅದಲ್ಲಮ್ಮ, ಏನಮ್ಮ ನಿನ್ನ ಡ್ರೆಸ್ಸು ಅನ್ನೋಷ್ಟರಲ್ಲಿ ಶ್ರುತಿ ಸೀದಾ ಹೋಗಿ ಅವರಿರೋ ಮಂಚದ ಕಡೆ ಎಲ್ಲ ಸೊಳ್ಳೆ ಇದೆ ಅಂತ ಮಂಚದ ಮೇಲೆ ಹತ್ತಿ ಸೊಳ್ಳೆನೆಲ್ಲ ಸಾಯಿಸ್ತೀನಿ ಅಂತ ಹೋಗ್ತಾಳೆ. ಆವಾಗ ಶಾಂತಿ ಕೆಳಗಿಳಿಸಿ, ಏನಮ್ಮ ನಿನ್ನ ಅವತಾರ, ಏನಿದು ನಿನ್ನ ಬಟ್ಟೆ ಅಂತ ಹೇಳ್ತಾರೆ. ನನ್ನ ಬಟ್ಟೆಗೆ ಏನಾಗಿದೆ, ನಾನು ಕಂಫರ್ಟಬಲ್ ಆಗಿರೋದೇ ಹಾಕ್ಕೊಂಡಿದ್ದೀನಿ ಅಂತಾರೆ. ಏನಮ್ಮ ಇವಳು ರೋಹಿಣಿ ಏನು ಹೇಳ್ತಿದ್ದಾಳೆ ಅಂದಾಗ, ರೋಹಿಣಿ ನಾನು ಮಾತಾಡ್ತೀನಿ ರೀ ಅತ್ತೆ ಅಂದಾಗ, ನೀವು ಏನು ಮಾತಾಡೋಕ್ಕೆ ಬರಬೇಡಿ, ನಮ್ಮ ಮನೇಲಿ ಹೀಗೆ ಇದ್ದಿದ್ದು ನಾನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ ಬಂದು, ಅತ್ತೆ ನಾನು ಮಾತಾಡ್ತೀನಿ ಅಂತ ಶ್ರುತಿನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಮೀನಾ ಶ್ರುತಿ ಹತ್ರ ಹೇಳ್ತಾರೆ, ಎಲ್ಲ ಮನೇಲಿರೋದಕ್ಕೂ ಬೇರೆ ಕಡೆ ಇರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅಂದಾಗ, ಆವಾಗ ಶ್ರುತಿ ಹೇಳ್ತಾಳೆ, ಇದು ಮನೆಯೇ ಅಲ್ವಾ, ಅಲ್ಲಿ ಬಟ್ ನಿಮ್ಮ ಮನೇಲಿ ಅಪ್ಪ ಅಮ್ಮ ಮಾತ್ರ ಇದ್ದರು, ಇಲ್ಲಿ ಎಲ್ಲರೂ ಇದ್ದಾರೆ, ಊಟ ನಮ್ಮಿಚ್ಛೆ ನೋಟ ಪರರಿಚ್ಛೆ ಅಂತ ನೀವು ಕೇಳಿಲ್ವಾ ಅಂತ ಮೀನಾ ಶ್ರುತಿ ಕೇಳ್ತಾಳೆ. ಅಂದರೆ ಅಂತ ಶ್ರುತಿ ಹೇಳ್ತಾಳೆ, ಊಟ ನಮ್ಮ ಬಾಯಿ ರುಚಿ ಹೇಗಬೇಕು ಹಾಗೆ ಮಾಡ್ತೀವಿ, ಆದರೆ ನೋಟ ನಾವು ಹೇಗಿರುತ್ತೆ ಅದ್ರ ಮೇಲೆ ಇರುತ್ತೆ, ಇಲ್ಲಿ ಎಲ್ಲರೂ ಇರ್ತಾರೆ, ನಾವು ಈ ಥರ ಬಟ್ಟೆ ಇಲ್ಲಿ ಯಾರೂ ಹಾಕಲ್ಲ, ನೀನು ಸ್ವಲ್ಪ ನೋಡ್ಕೊಂಡು ಇರಬೇಕು ಅಲ್ವಾ ಅಂತ ಮೀನಾ ಶ್ರುತಿಗೆ ಅರ್ಥ ಮಾಡಿಸ್ತಾಳೆ.